ಕಲ್ಯಾಣ ಕರ್ನಾಟಕದ ಬೀದರದ ಸಂಸತ್ ಸದಸ್ಯ ಸಾಗರ್ ಖಂಡ್ರೆ ನವಯುವಕ ಸಣ್ಣ ವಯಸ್ಸಿನಾಗ ಸಂಸತ್ ಪ್ರವೇಶ ಮಾಡಿದ. ಜನ ಮಾತಾಡ್ತಿದ್ರು ಈ ಹುಡುಗ ಸಂಸತ್ನಾಗ ಏನು ಮಾಡ್ತಾನಂತೇಳಿ. ಆದರೆ ಸಂಸತ್ನಾಗ ಅವ ಮಾತನಾಡಿದ ಶೈಲಿ ನೋಡಿದರೆ ಅಲ್ಲಿರುವಂಥ ಮಾನವ ಸಂಪನ್ಮೂಲ ಮತ್ತು ಕೌಶಲ್ಯಾಭಿವೃದ್ಧಿ ಮಂತ್ರಿಗಳು ಸಹಿತ ತದೇಕ ಚಿತ್ತದಿಂದ ಸಾಗರ್ ಖಂಡ್ರೆನ ಭಾಷಣ ಕೇಳ್ತಾರೆ. ಏನು ಮನವಿ ಇಟ್ಟಾನ ಈ ಬೀದರದ ಸಂಸದ ಗೊತ್ತೇನ್ರಿ? ಬೀದರದ ಮಹಾಜನತೆ ನವಯುವಕರು ಇವತ್ತು ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೊಂಟಾರ, ಪರ ರಾಜ್ಯಕ್ಕೆ ಹೊಂಟಾರ, ಪರ ಜಿಲ್ಲೆಗೆ ಹೊಂಟಾರ. ಬೀದರ್ 2371 ಕಲಮ ತೆಗೆದು ಹಾಕಿದ ನಂತರ ಯಾವ ಅರ್ಹತೆ ಆಧಾರದ ಮೇಲೆ ಇಲ್ಲಿ IT BTಗಳು ಆಗಬೇಕು, ಸಾವಿರಾರು ಕಾರ್ಖಾನೆಗಳು ಬರಬೇಕು, ಉದ್ಯೋಗ ವಿನಿಮಯ ಮಾಡುವ ಸಲುವಾಗಿ ಇಲ್ಲಿ ಬಂಡವಾಳಗಳನ್ನು ಹೂಡಬೇಕು. ಆ ಬಂಡವಾಳಗಳನ್ನು ಹೂಡಿದರೆ ನಮ್ಮ ಬೀದರ್ ಜಿಲ್ಲೆ ಸರ್ವಾಂಗೀಣ ಯುವಕರಿಗೆ ಒಂದು ಶಕ್ತಿಯುತವಾಗಿ ಒಂದು ಉದ್ಯೋಗ ಸಿಗುತ್ತೈತೆ ಅಂತೇಳಿ ಸಾಗರ್ ಖಂಡ್ರೆ ಪಾರ್ಲಿಮೆಂಟ್ದಾಗ ಆವಾಜ್ ಎಬ್ಸಿದ್ದು ಕೇಳಿದಿರಿ. ತಂದೆ ನೋಡ್ರಿ ಪ್ರಾಮಾಣಿಕ ರಾಜಕಾರಣಿ, ಅವರಜ್ಜ ಭೀಮಣ್ಣ ಖಂಡ್ರೆ ಅವರು ಪ್ರಾಮಾಣಿಕ ರಾಜಕಾರಣಿ. ಈಶ್ವರ್ ಖಂಡ್ರೆ ಈಗ ರಾಜ್ಯ ಅರಣ್ಯ ಖಾತೆ ಮಂತ್ರಿ. ಯಾವಾಗಾದರೂ ಹೋಗ್ರಿ ಮನೆಗೆ ಅವ್ರ ಆಫೀಸ್ಗೆ, ಸೌಜನ್ಯತನ ನೋಡ್ರಿ. ಎಷ್ಟೋ ಮಂತ್ರಿಗಳು ಬಿಜಿ ಇರ್ತಾರೆ, ಸಿಟಕ ಪಟಕ ಮಾಡ್ತಾರೆ. ಸಿಟಕ ಪಟಕ ಮಾಡಲಾರ್ದಂಥ ಎಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸುವಂಥ ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿಯ ಪುಣ್ಯವಂತ ಸುಪುತ್ರ, ತಂದೆಗೆ ತಕ್ಕ ಮಗ ಸಾಗರ್ ಖಂಡ್ರೆ ಇವತ್ತು ಬೀದರ್ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಏನೇನು ಇವತ್ತು IT BT ಬರಬೇಕು, ಕೈಗಾರಿಕೆಗಳು ಬರಬೇಕು, ಕಾರ್ಖಾನೆಗಳು ಬರಬೇಕು ಅಂಥೇಳಿ ಪಾರ್ಲಿಮೆಂಟದಲ್ಲಿ ಕೂಗು ಎಬ್ಸ್ಯಾನಂದ್ರೆ ಇನ್ನು ಬೀದರ್ದ ಮಹಾಜನತೆ ನೀವು ಓಟ್ ಹಾಕಿ ಗೆದ್ದಿದ್ದಕ್ಕಾಗಿ ಈ ಸಾಗರ್ ಖಂಡ್ರೆ ಋಣ ತೀರಿಸುವ ಸಲುವಾಗಿ ಇವತ್ತು ಪ್ರಯತ್ನ ಮಾಡತಾನಲ್ರಿ. ಅದೇ ಅಲ್ಲಿ ಇದ್ದಂಥ ಕೇಂದ್ರ ಮಂತ್ರಿನ ಸೋಲಿಸಿದಂಥ ವ್ಯಕ್ತಿ ಇದೇ ಯುವಕ. ಆ ಕೇಂದ್ರ ಮಂತ್ರಿ ಬೀದರ ಸರ್ವಾಂಗೀಣ ಅಭಿವೃದ್ಧಿ ಮನಸ್ಪಟ್ರ ನಂದನವನ ಮಾಡಬಹುದಿತ್ತು, ಸಿಂಗಾಪುರ ಮಾಡಬಹುದಿತ್ತು. ಆದರೆ ಆ ಮಂತ್ರಿ ಏನು ಕೆಲಸ ಮಾಡೋದಾಗಂತಲೇ ಸಾಗರ್ ಖಂಡ್ರೆ ಅಂತ ಮಹಾರೋಪದಲ್ಲಿ ಎಲ್ಲ ಜನ ಸಮರೋಪಾದಿಯಲ್ಲಿ ಹೋಗಿ ಓಟ್ ಹಾಕಿ ಇವತ್ತು MP ಮಾಡಿರುವ ನವ ಯುವಕನ ಕಾರ್ಯಶೈಲಿ, ನವ ಯುವಕನ ಆವಾಜ್ ಪಾರ್ಲಿಮೆಂಟದಲ್ಲಿ ಅಲ್ಲಿರುವಂಥ ಗಣ್ಯಮಾನ್ಯ ಮಂತ್ರಿಗಳು ಸಹಿತ ಸಾಗರ್ ಖಂಡ್ರೆನ ಮಾತಿಗೆ ಸ್ಪಂದಿಸಿ ತಕ್ಷಣ ಬೀದರಕ್ಕೆ ಅನೇಕ ಕಾರ್ಖಾನೆಗಳನ್ನು ಕೊಡುವ ಸಲುವಾಗಿ ಅಂಕಿತ ಹಾಕುತ್ತಾರ್ರಿ, ಭರವಸೆ ಕೊಟ್ಟಾರ. ಬೀದರದ ಪುಣ್ಯವಂತ ಜನತೆ, ನೀವು ಇವತ್ತು ಇಂಥ ಯುವಕನನ್ನು ಆರಿಸಿಕೊಟ್ಟಿದ್ದೀರಿ. ಆ ಋಣ ತೀರಿಸುವ ಸಲುವಾಗಿ ಇದೇ ಸಾಗರ್ ಖಂಡ್ರೆ ನಿಮ್ಮ ಬೀದರ್ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಣ ತೊಡಾಕತಾನಂದ್ರೆ ನಿಮಗೆ ಒಂದು ಭಾಳ ಹೆಚ್ಚಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ. ಸಾಗರ್ ಖಂಡ್ರೆ ನವಯುವಕ ಪದವೀಧರ, ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂಥೇಳಿ ಬೀದರ್ ಜನತೆ ಮಹಾಜನತೆ ನೀವು ತಯಾರಿ ಮಾಡ್ಕೊಳತ್ತೀರಿ. ತಂದೆನೂ ಸಹಿತ ತಮ್ಮ ಅಧಿಕಾರಾವಧಿಯಲ್ಲಿ ಬೀದರಕ್ಕೆ ಅತ್ಯಮೂಲ್ಯ ಉಡುಗೊರೆ ಕೊಡುವ ಸಲುವಾಗಿ ಅರಣ್ಯ ಖಾತೆಯನ್ನು ಹೊಂದಿದಾರ. ಈಗ ಬೀದರ್ ನೋಡಬೇಕು, ಕರ್ನಾಟಕದ ತುತ್ತ ತುದಿಯಲ್ಲಿ ಇರುವಂಥ ಇದು ಕಲ್ಯಾಣ ಕರ್ನಾಟಕದ ಬೀದರ್ ಸಾಗರ್ ಖಂಡ್ರೆ ಏನು ಮಾತಾಡ್ಯಾನ ತೋರಿಸ್ಬೇಕಲ್ರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ, ಶೇರ್ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತಾನೆ. ನಮಸ್ಕಾರ. ಬೀದರ್ MP ಸಾಗರ್ ಖಂಡ್ರೆ ಅವರು ಲೋಕಸಭೆಯಲ್ಲಿ ಕೇಳ್ತಾರೆ, ನಮ್ಮ ಬೀದರ್ ಜನ ಕೆಲಸಕ್ಕಾಗಿ ಬೆಂಗಳೂರು, ಹೈದರಾಬಾದ್, ಪುಣೆ, ಮುಂಬೈ ಕಡೆ ಹೋಗ್ತಿದ್ದಾರೆ. ಬೀದರಲ್ಲಿ IT BT ಕಂಪ್ನಿಗಳು ಮತ್ತು ಇಂಡಸ್ಟ್ರೀಸ್ಗಳು ಬೇಕು ಅಂತ ಕೇಳಿದಾಗ ಲೇಬರ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ಡಾಕ್ಟರ್ ಮನ್ಸುಖ್ ಅವರು ಹೇಳ್ತಾರೆ, ಸ್ಕಿಲ್ಸ್ ಇದ್ರೆ ಬೀದರಿಂದ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೋದು, ಬೇರೆ ಕಡೆಯಿಂದ ಬೀದರ್ಗೆ ಬರ್ಬೋದು ಅಂತ. ಹಾಗಾದ್ರೆ ಬೀದರಲ್ಲಿ ಎಷ್ಟು IT BT ಕಂಪ್ನಿಗಳಿದೆ, ಎಷ್ಟು ಇಂಡಸ್ಟ್ರಿಯಲ್ ಸಿಟಿಗಳಿದೆ? 2024 ಆಗಸ್ಟ್ ಅಲ್ಲಿ ತೆಲಂಗಾಣದ ಜೈರಾಬಾದ್ ಒಂದು ಚಿಕ್ಕ ತಾಲೂಕಿಗೆ 22,000 ಕೋಟಿ ಕೊಟ್ಟು 12 ಇಂಡಸ್ಟ್ರಿಯಲ್ ಸಿಟಿಗಳನ್ನ ಕಟ್ತಾ ಇದ್ದಾರೆ. ಅಂದ್ರೆ 371J ಹಿಂದುಳಿದ ಪ್ರದೇಶ ನಮ್ಮ ಬೀದರ್ಗೆ ಯಾಕೆ ಕೊಡಲ್ಲ? ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸರ್ವಸ್ಪರ್ಶ ಬಂಪರ್ ಬಜೆಟ್ ಅಂತ ಹೇಳ್ತಾರೆ. ಎಲ್ಲಿದೆ 371 ಬಜೆಟ್? ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇಷ್ಟೆಲ್ಲ ಮೋಸ ಆಗ್ತಾ ಇದ್ರು ಬಾಯಿ ಬಿಡದ ನಮ್ಮ ಜಿಲ್ಲೆ MLA MP ಗಳಿಗೆ ಧಿಕ್ಕಾರ. ವಾಯ್ಸ್ ಆಫ್ ಬೀದರ್ ಜೊತೆ ನಾನು ನಿಮ್ಮ ಸಾಗರ್.